ಕೇಶ್ ಕುಮಾರ್ ಅವರು ಇನ್ನು ಗ್ಯಾರಂಟಿ ಗುಂಗಿನಿಂದ ಆಚೆ ಬಂದಿಲ್ಲ ಅಂತ ಅನಿಸ್ತದೆ. ಬರೋದು ಇಲ್ಲ, ಯಾವ ಬರಲ್ಲ 100%. ನೀವೇ ಉತ್ತರ ಕೊಡ್ತೀರಾ? ಬರಲ್ಲ. ಆಯ್ತು, ಯಾಕೆ ನೀವು ಪ್ರತಿಯೊಂದು ಉತ್ತರ ಕೊಡ್ತೀರಿ? ಪ್ರತಿಯೊಂದು ಉತ್ತರ ಕೊಟ್ಟರೆ ಆಗ್ತದ? ಬರಲ್ಲ. ಅವ್ರು ಸಾಧ್ಯನೇ ಇಲ್ಲ. ಮಾತಾಡಬೇಡ, ಕೂತ್ಕೊಳ್ಳಿ. ಸಾಧ್ಯನೇ ಇಲ್ಲ. ನಿಮ್ಮ ಟೈಮಲ್ಲಿ ನೀವು ಮಾತಾಡಿ, ನೀವು ಉತ್ತರ ಏನ್ ಮಾತಾಡ್ತೀರಿ? ಆಕ್ಷನ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಸಾಧ್ಯ ಇಲ್ಲ. ಶಿವಕುಮಾರ್ ಅವರು ಇಲ್ಲಿಂದ ಗುಂಗಿಂದ ಆಚೆ ಬರಕ್ ಸಾಧ್ಯನೇ ಇಲ್ಲ. ನಾನು ರಾಹುಲ್ ಗಾಂಧಿ ಮಾಡ್ತಾರೋ ನೀವು ಈಗ ಸ್ವಾಮಿ ಅವರೇ, ನರೇಸ್ವಾಮಿ ಅವರೇ, ಸಾಧ್ಯನೇ ಇಲ್ಲ. ಗ್ಯಾರಂಟಿ ಫಾಲೋ ಮಾಡ್ತಕ್ಕಂಥ ನೀವು ಈಗ ದೆಹಲಿಯಲ್ಲಿ ಇವ್ರು 5 ಗ್ಯಾರಂಟಿ ಕೊಟ್ರು, ಆ ಮನುಷ್ಯ 25 ಗ್ಯಾರಂಟಿ ಕೊಟ್ಟ, ಅವನೇ ಝೀರೋ. ಈಗ ಆ ಮನುಷ್ಯನೇ ಝೀರೋ. ಅದಕ್ಕೆ ನಾನು ಅವ್ರ ಗ್ಯಾರಂಟಿ ಬಗ್ಗೆ ನನ್ನೆಲ್ಲ ರೆಕಾರ್ಡ್ಸ್ ಅನ್ನು ತೆಗೆದು ನೋಡಿ. ನಾನು ಇಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾತಾಡಿರೋ ಎಲ್ಲಾ ರೆಕಾರ್ಡ್ ಅನ್ನು ತೆಗಿರಿ. ನಾನು ಗ್ಯಾರಂಟಿಗೆ ಯಾವತ್ತೂ ವಿರೋಧ ಮಾಡಿಲ್ಲ. 5 ಅಲ್ಲ 50 ಕೊಡಿ ಅಂತಾನೆ ಹೇಳಿದ್ವಿ. 50 ಕೊಡಿ ಅಂತ ಹೇಳಿ ನಮ್ದೇನು ವಿರೋಧ ಇಲ್ಲ. ಇವರು ಬೇಗ ಪಾಪರ ಅವ್ರಿ ಅಂತ ಈಗ ದಿಲ್ಲಿಯಲ್ಲಿ ಏನ್ ಗತಿಯಾಗಿದೆ ಅಂತಾರೆ. ಅಂದ್ರೆ ನಮ್ ಬೆದಿಸ್ತಾ ಇದ್ದಾರೆ. ನೀವು ಗ್ಯಾರಂಟಿ ಕೊಟ್ಟಿದ್ದು ಏನು ಉಪಯೋಗ ಆಗಿಲ್ಲ, ಗ್ಯಾರಂಟಿ ತೆಗೀರಿ ಅಂತ ಹೇಳ್ತಾರದು. ಅದೇ ಒಂದೇ ನಿಮಿಷ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉತ್ತರ ಆಗ್ಲಿ. ಡಿ ಕೆ ಶಿವಕುಮಾರ್ ಅವರು ಉತ್ತರ ಫಿನಿಶ್ ಅವ್ರು ಹೇಳಿದ್ರು, ಇಡೀ ದೇಶನೇ ಮೆಚ್ಚೋ ಅಂತದ್ದು ಅಂತ ಹೇಳಿದ್ರು. ಕರೆಕ್ಟಾ? ಇಡೀ ದೇಶನೇ ಮೆಚ್ಚೋ ಅಂತದ್ದು ಅಂತ ಹೇಳಿದ್ರು. ಎಲ್ಲರೂ ಮೆಚ್ಚುತ್ತಾ ಇದ್ದಾರೆ ಅಂತ. 1 ನಿಮಿಷ ಸಾವಧಾನವಾಗಿದ್ರೆ, ಒಂದೇ ನಿಮಿಷ ಯಾರಲ್ಲಿ ಮಾತಾಡಬೇಡಿ. ಮಾತಾಡ್ಲಿ, ಉತ್ತರ ಕೊಡ್ಲಿ, ಮತ್ತೆ ಚರ್ಚೆ ಮಾಡುವಲ್ಲ. ನಾನು ದೇಶನೇ ಮೆಚ್ಚಿದೆ, ಆದ್ರೆ ಕಾಂಗ್ರೆಸ್ ಅವ್ರು ಮೆಚ್ಚಿಲ್ಲ ಅಂತ ಹೇಳ್ತೀನಿ. ಒಂದೇ ನಿಮಿಷ. ಗ್ಯಾರಂಟಿಗೆ ದುಡ್ಡೇ ಇಲ್ಲ. ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ತಿಂಗಳಿಗೆ 18,500 ಕೋಟಿ ಬೇಕು. ಉಳಿಕೆ 55,000 ಬೇಕು. ಸಿಎಂ ಆದ್ಮೇಲೆನೆ ಗೊತ್ತಾಯ್ತು ಹಿಮಾಚಲ ಪ್ರದೇಶ ತೆಲಂಗಾಣ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಗ್ಯಾರಂಟಿ ಹಣ ಹೊಂದಿಸಲು ಪರದಾಡುವ ಪರಿಸ್ಥಿತಿ. ಇತ್ತೀಚೆಗೆ ದೆಹಲಿಯ ಇಂಡಿಯಾ ಟುಡೇ ಆಯೋಜಿಸಿದ್ದ ಸಮಾವೇಶದಲ್ಲಿ ಮಾತಾಡಿದವರು, ಪ್ರತಿ ತಿಂಗಳು ತೆಲಂಗಾಣ ಸರ್ಕಾರಕ್ಕೆ 18,500 ಕೋಟಿ ಆದಾಯ ಬರುತ್ತದೆ. ಈ ಪೈಕಿ 6,500 ಕೋಟಿ ರು ಮೊತ್ತವನ್ನು ಸರ್ಕಾರಿ ನೌಕರರ ವೇತನಕ್ಕೆ ಮತ್ತು ಮಾಜಿ ನೌಕರರ ಪಿಂಚಣಿ ವೆಚ್ಚ ಮಾಡಲಾಗುತ್ತದೆ. ಇನ್ನುಳಿದ 6,500 ಕೋಟಿ ರು ಮೊತ್ತವನ್ನು ಸಾಲ ಮತ್ತು ಬಡ್ಡಿ ಪಾವತಿ ಮಾಡಲು ಬಳಕೆ ಮಾಡಲಾಗುತ್ತದೆ. ಹೀಗಾಗಿ ಒಟ್ಟು 13,000 ಕೋಟಿ ರುಗಳು ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗೆ ಹೊಂದಾಣಿಕೆ ಮಾಡಬೇಕಾಗಿರುತ್ತದೆ. ವೇತನ ಪಾವತಿ ಮತ್ತು ಬಡ್ಡಿ ಸಾಲ ಮಾಡಿದ ಬಳಿಕ ವಿವಿಧ ಯೋಜನೆಗೆ ಉಳಿಯುವುದು ಕೇವಲ 5,000 ಕೋಟಿ ಮಾತ್ರ. ಹೀಗಾಗಿ ರಾಜ್ಯದ ಗ್ಯಾರಂಟಿ ಯೋಜನೆ ನೀಡಲು ದುಡ್ಡೇ ಇಲ್ಲ ಅಂತ ರೇವಂತ್ ರೆಡ್ಡಿ ಇಲ್ಲೆಲ್ಲ ಕರೆಕ್ಟ್ ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ತೆಲಂಗಾಣದ ವಿಧಾನಸಭೆ ಈ ರಾಜ್ಯದ ಕಡಿಮೆ ಮಾಡಿದ್ರು. ಮೋದಿ ಆಂಧ್ರ ಪ್ರದೇಶದಲ್ಲಿ ಸಮ್ಮಿಶ್ರ ಸರ್ಕಾರ ಚರ್ಚೆ ಮಾಡಿ ನಾನೆಲ್ಲ ಹೇಳ್ತಾ ಇರೋದು. ಮೋದಿ ಕಿ ಗ್ಯಾರಂಟಿ ಕೇಂದ್ರ ಸರ್ಕಾರ 5 ಲಕ್ಷ 12,000 ಕೋಟಿ ಬರೀ ಮೋದಿ ಕಿ ಗ್ಯಾರಂಟಿನಲ್ಲಿ ಕೊಡ್ತಾ ಇದ್ದಾರೆ. ಅವ್ರು ಹೇಳಿದ್ದಾರೆ ಉದ್ಯೋಗ ಖಾತ್ರಿನಲ್ಲಿ ಇಂದ ನಮಗೆ 5 ಕೋಟಿ ರೂಪಾಯಿ
ರೂಪಾಯಿ ಬರಬೇಕು, ಇನ್ನ ಬಂದಿಲ್ಲ. ಆಮೇಲೆ ಮಾತಾಡಿ. ಅವಕಾಶ ಕೊಟ್ಟರೆ ಕಾಂಗ್ರೆಸ್ ಅಲ್ಲಿ ನೀವು ಮಾತಾಡಿ. ಅವಕಾಶ ಕೊಟ್ಟರೆ ಮಾತಾಡಿ ಕಾಂಗ್ರೆಸ್ ಅಲ್ಲಿ. ಅಧ್ಯಕ್ಷರೇ ಅಶೋಕನ ನಾನು ಹೇಳುವಂತದ್ದು ಒಂದೇ ಲೈನು ಕೊನೆ ಲೈನು ಅವ್ರು ಹೇಳಿದ್ದಾರೆ ಇಡೀ ದೇಶ ರೇವಂತ್ ರೆಡ್ಡಿ ನಮ್ಮ ಮುಖ್ಯಮಂತ್ರಿಗಳು, ತೆಲಂಗಾಣದ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಕೊನೆಯಲ್ಲಿ ಇವತ್ತು ದೇಶದಲ್ಲಿ ಚರ್ಚೆ ಆಗಬೇಕಾಗಿರೋದು ಡಿಲಿಮಿಟೇಷನ್ ಬಗ್ಗೆ ಅಲ್ಲ, ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಆಗಬೇಕಾದ ಅವಶ್ಯಕತೆ ಇಲ್ಲ. ದೇಶದ ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಮಾಡಬೇಡಿ. ಡಿಲಿಮಿಟೇಷನ್ ಚಂದ್ರ ಬೇಡ, ಗ್ಯಾರಂಟಿ ಬಗ್ಗೆ ಚರ್ಚೆ ಆಗಬೇಕು ದೇಶದಲ್ಲಿ ಅಂತ ಹೇಳಿರೋದು ರೇವಂತ್ ರೆಡ್ಡಿ ಅವರು, ನಾನಲ್ಲ. ಇವರೇ ಎಲೆಕ್ಟ್ ಮಾಡಿದಲ್ಲ ಕಾಂಗ್ರೆಸ್ ಪಾರ್ಟಿ ಸುಪ್ರೀಂ ಲೀಡರ್, ಕಾಂಗ್ರೆಸ್ ಪಾರ್ಟಿ ಸುಪ್ರೀಂ ಲೀಡರ್ ಅವರೇ ಗ್ಯಾರಂಟಿ ಆಗಲ್ಲ. ಬಿಜೆಪಿ ಅವ್ರಿಗೆ ಇನ್ನೊಂದು ಅರ್ಧ ಗಂಟೆ ಕೋನ್ರೆಡ್ಡಿ ಕೂತ್ಕೊಳ್ಳಿ. ಸಮಾಧಾನ. ಎಷ್ಟು ಜನ ಕಾಂಗ್ರೆಸ್ ಶಾಸಕರ ಮಕ್ಕಳು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗ್ಯಾರ, ಎಷ್ಟು ಜನ ಕಾಂಗ್ರೆಸ್ಸಿನ ಮಾಜಿ MLA ಗಳ ಮಕ್ಕಳ ಅಧ್ಯಕ್ಷರಾಗ್ಯಾರ ಅನ್ನೋದು ಒಂದ್ ಸ್ವಲ್ಪ ಸದನ ಮುಂದೆ ಬೆಳಕು. ಎಷ್ಟು ಜನ ಬಿಜೆಪಿ ಅವ್ರ ಮಕ್ಕಳು ಶಾಸಕರಾಗವ್ರೆ, ಏನ್ ಶಬ್ದಕ್ಕೆ ಮಾತಾಡ್ತೀರಿ? ಅವ್ರೇನ್ ಮಾತಾಡ್ತಾರೆ, ನೀವೇನ್ ಮಾತಾಡ್ತೀರಿ? ಮಾನ್ಯ ಅಧ್ಯಕ್ಷರೇ, ನಮ್ದು ಚರ್ಚೆ ಗ್ಯಾರಂಟಿ ಬಗ್ಗೆ ಸಂಪೂರ್ಣ ಬೆಂಬಲ ಐತಿ, ಅದ್ರ ಬಗ್ಗೆ ಏನಿಲ್ಲ. ಈ ಕಮಿಟಿ ಬಗ್ಗೆ ಚರ್ಚೆ ಐತಿ, ಕಮಿಟಿ ಬಗ್ಗೆ ಮಾತಾಡಿ. ನೀವು ಉತ್ತರ ಕೊಡಲಿಲ್ಲ. ದುಡ್ಡು ಕೇಳಿದಿಲ್ಲ. ಪ್ರಶ್ನೆ ಗೌರ್ಮೆಂಟ್ ಉತ್ತರ ಉತ್ತರ ಕೇಳಿ. ಆಯ್ತು, ಉತ್ತರ ಕೇಳಿ. ಸರ್ಕಾರ ಉತ್ತರ ಮತ್ತೆ ಚರ್ಚೆ ಮಾಡಿ. ಎಲ್ಲ ಯಾರಿಗೂ ಚರ್ಚೆ ನೋಡಿ, ಉತ್ತರ ಬರಲಿ ಮತ್ತೆ ಚರ್ಚೆ ಮಾಡಿ. ನೋಡಿ, ಒಬ್ಬರಿಗೊಬ್ಬರಿಗೆ ಕಾಂಪಿಟೇಷನ್ ಮಾಡಿಕೊಂಡು ಮಾತಾಡ್ಲಿಕ್ಕೆ ಉತ್ತರ ಬರಲಿ. ಈಗ ಅಧ್ಯಕ್ಷೆ, ಉತ್ತರ ಕರೆಕ್ಟ್ ಬರಲಿ, ಎಲ್ಲ ಕರೆಕ್ಟ್ ಆಗಿ ಕೇಳಿ. ಅಧ್ಯಕ್ಷೆ, ಈಗ ಮೈಕಲ್ ಹಾಕಿ ಎಲ್ಲರೂ ಕೂಡ ಈಗ ಅವ್ರು ಎಷ್ಟೆಷ್ಟು ಮಾತಾಡೋಕ್ಕೂ ಎಲ್ಲ ಅವಕಾಶ ಕೊಟ್ಟಿರ್ಬೇಕಾದ್ರೆ ಇನ್ನ ಬೇಕಾದ್ರೆ ಮಾತಾಡಿ ಅವಕಾಶ ಕೊಡ್ತೀನಿ, ನಂದೇನು ಅಭ್ಯಂತರ ಇಲ್ಲ. ಐ ಆಮ್ ರೆಡಿ ಟು ಯೀಲ್ಡ್. ಅಧ್ಯಕ್ಷೆ, ನಾವು ಈ ದೇಶದ ಬಡ ಜನತೆಗೆ, ತಾಯಂದಿರಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ನಂಟಸ್ಥಾನ ಮಾಡಲಿ ಅಂತೇಳಿ ಅವಕಾಶ ಮಾಡಿಕೊಟ್ಟು, ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಶಕ್ತಿ, ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತೇಳಿ 2,000 ರೂಪಾಯಿ ಕೊಟ್ಟು, ಯುವಕರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಈ ರೀತಿ 5 ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಅವ್ರಿಗೆ ಏನಾಗಿದೆ ಅಂದ್ರೆ ನಾವೆಲ್ಲರೂ ಏನಾರು ಮಾಡಿ ಎದುರಿಸೋಣ ಅಂತ ಪ್ರಯತ್ನ ಪಟ್ರು. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಮೈ ಕಮಿಟ್ಮೆಂಟ್. ಅವರ ಪ್ರಶ್ನೆ ಒಂದು ಉತ್ತರ ಬರಲಿ. ನಂಬರ್ 1. ನಾವು ಬಿಡಲ್ಲ ನಿಮಗೆ. ನೀವು ಮಾತು ಕೊಟ್ಬಿಟ್ಟಿದ್ದಾರೆ. ಒಂದ್ ಕಡೆ ಬಿಡಲ್ಲ ಅಂತಾರೆ, ಕಮಿಟ್ಮೆಂಟ್ ಮಾಡಿದ್ದೀರಿ, ಮಾಡಲೇಬೇಕು. ಇದನ್ನ ಕೇಳಕ್ಕೆ ನಾವು ಸ್ವಾಗತ. ಉತ್ತರ ಬರಲಿ ಮಾರ್ರೆ, ಉತ್ತರ ಬರಲಿ ಅಂತ ಹೇಳಿದ್ರು. ಆಯ್ತು, ಉತ್ತರ ಬರಲಿ. ಯಾಕೆ ಕಮಿಟಿ ಬಗ್ಗೆ ಉತ್ತರ ಕೊಡ್ರಿ. ಬಸಂತಪ್ಪ, ಏನಾಗಿದೆ ನಿಮ್ಗೆಲ್ಲ? ಅಧ್ಯಕ್ಷೆ, ಬಿಲ್ಲಲ್ಲಿ ಒಬ್ರು ಮಾತಾಡುದಿಲ್ಲ. ಅಧ್ಯಕ್ಷೆ, ಇವರೆಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡ್ತಾರೆ ನೋಡಿದ್ರೆ DVGದ ಒಂದು ಮಾತು ನನಗೆ ನೆನಪರ್ತದೆ. ಏನ್ ಹೇಳ್ತಾರೆ ಅಂದ್ರೆ, ಎದ್ದೆದ್ದು ಬಿಡುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಜಗವೆಂದು ಉದ್ಧರಿಸುತ್ತೆ ಎನ್ನುತ್ತಿವೆ ಸಕನೆ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ. ಹಂಗೆ ನಾವು ಮಾಡಿದಂತ ಕಾರ್ಯಕ್ರಮನ ನೋಡ್ಕೊಂಡು ಆಗದೆ ಈತರಲ್ಲಿ ಏನಾರು ಮಾಡಿ
ಅಧ್ಯಕ್ಷ ಸ್ಥಾನ ಅಲ್ಲ ರೀ. ಈಗ ಉತ್ತರ ಒಬ್ಬ ಬರ್ಲಿ. ಕಾರ್ಯಕರ್ತನಿಗೆ ಈ 52,000 ಕೋಟಿ ರೂಪಾಯಿ ಜನರಿಗೆ ತಲುಪ್ತಾ ಇದೆಯಾ ಇಲ್ಲ ಅಂತೇಳಿ ಮನೆಗೆ ಹೋಗಿ ಚೆಕ್ ಮಾಡಿ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದಾರ ಇಲ್ವಾ ಅಂತೇಳಿ ಒಂದು ಅವಕಾಶ ಮಾಡಿಕೊಟ್ಟು ಒಬ್ಬ ಕಾರ್ಯಕರ್ತನಿಗೆ ಕಳಿಸಿದ್ರೆ ಅದನ್ನ ನೀವು ತಡ್ಕೊಳಕ್ ಆಗ್ಲಿಲ್ಲ. ನಿಮ್ಮ ಹಕ್ಕನ್ನ ಕಾಂಗ್ರೆಸ್ ಯಾವ ಕಾರಣಕ್ಕೂ ತೆಗೆದಿಲ್ಲ. ಚಂದ್ರಪ್ಪ ಉತ್ತರ ಕೇಳಿ. ಈ ರಾಜ್ಯದ ಜನ ನೋಡಪ್ಪ ಹೇಳ್ತೀನಿ, ಕೂತ್ಕೊಳ್ಳಿ ಚಂದ್ರಪ್ಪ, ಒಂದ್ ನಿಮಿಷ ಕೂತ್ಕೊಳ್ಳಿ, ನೀವು ಒಳಗಡೆ ಬರ್ಲಿಲ್ಲ. ಈ ರಾಜ್ಯದ ಜನ ಬೈ ಗುಡ್ ವಿಲ್ 138 ಸ್ಥಾನ ಪ್ಲಸ್ 2 ಸ್ಥಾನ ಕೊಟ್ಟು ಇಲ್ಲಿ ನಮ್ಮನ್ನು ಕುಣಿಸಿದ್ದಾರೆ. ನಾವು ನಮಗೂ ನಮ್ಮ ಜವಾಬ್ದಾರಿ ಅರಿವಿದೆ. ಈಗ ವಿರೋಧ ಪಕ್ಷದ ನಾಯಕರು ಕೆಲವು ಶಾಸಕರುಗಳೆಲ್ಲ ಬಂದು ಅವರು ಒಂದು ನಿವೇದನೆ ಮಾಡಿದ್ದಾರೆ, ಬೇರೆ ಕಮಿಟಿ ಮಾಡ್ದಂಗೆ ತಾವು ಒಂದು ಅವಕಾಶ ನಮ್ಗೆ ಅಧ್ಯಕ್ಷತೆಯಲ್ಲಿ ನಮ್ಗೆ ಕೊಡಿ, ಮಿಕ್ಕಿದ ನಿಮ್ಮ ಮೆಂಬರ್ಸ್ ಅಂತ ಕೇಳಿದ್ರು. ಇಟ್ ಇಸ್ ನಾಟ್ ಎ ಡಿಸಿಷನ್ ವಿಚ್ ಐ ಕ್ಯಾನ್ ಟೇಕ್ ಇಟ್ ಹಿಯರ್. ಡೆಫಿನೆಟ್ಲಿ ಇದ್ರ ಬಗ್ಗೆ ಸಮಾಲೋಚನೆಯನ್ನ ನಾವೆಲ್ಲ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ಚರ್ಚೆ ಮಾಡಿ ತಿಳಿಸ್ತೀವಿ. ಬಟ್ ಆಸ್ ಆನ್ ಟುಡೇ ವಿ ಸ್ಟ್ಯಾಂಡ್ ಕಮಿಟೆಡ್ ವಿತ್ ಅವರ್ ವರ್ಕರ್ಸ್. ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಮುಂದಕ್ಕೆ ನಾವು ನಿಮ್ಗೆ ಆ ವಿಚಾರನ ನಾವು ತಿಳಿಸ್ತೇವೆ. ಸರ್ ಕ್ಯಾಬಿನೆಟ್ ಇಲ್ಲ ಉತ್ತರ ಅವ್ರು ಕೊಟ್ರು, ಆಯ್ತು, ನಮ್ಗೇನು ಒಪ್ಪಿಗೆ ಆಗಿಲ್ಲ ಉತ್ತರ. ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ, ಸರ್ಕಾರಗಳು ಬರುತ್ತೆ ಹೋಗುತ್ತೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ, 75 ವರ್ಷ ದಾಟ್ಬಿಟ್ಟಿದ್ದೀರಿ. ಯಾರು ಈ ತರದ ಕೆಲಸ ಮಾಡಿಲ್ಲ. ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ. ಈ ತರ ಮನೆ ಆಳು ಕೆಲಸ ಮಾಡಿರೋದು ಫಸ್ಟ್ ಇವರೇ. ಮನೆ ಆಳು ಕೆಲಸ ಸರ್ಕಾರ ದುಡ್ಡು ತಗೊಂಡೋಗಿ ಸರ್ಕಾರ ದುಡ್ಡು ತಗೊಂಡು ಇವ್ರ ಪಾರ್ಟಿ ಆಫೀಸ್ ಕೊಟ್ಕೊಂಡ್ರೆ ಮನೆ ಆಳು ಕೆಲಸ ಆಯ್ತು. ಈಗ ಮನೆ ಆಳು ಕೆಲಸ ನೀವು ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ಆಗ್ತದ ನೋಡಿ. ನಾನೇನು ನನಗಿನ್ನ ಹೊರಟು ಸರ್ಕಾರ ಏನ್ ಹೇಳಿದೆ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತಂತ ಹೇಳಿದ್ದಾರೆ. ಮತ್ತೆ ಇದಕ್ಕಿಂತ ದೊಡ್ಡ ಉತ್ತರ ದೊಡ್ಡ ಉತ್ತರನ ಇದಕ್ಕಿಂತ ಜಾಸ್ತಿ ಎಲ್ಲ ಬರ್ಬೇಕು ಉತ್ತರ. ಮನೆ ಮಾತಾಡ್ತೀನಿ ನಾನು, ಬಿಡಿ. ಇದೇನ್ ಮುಗಿಯೋ ತರ ಕಾಣಲ್ಲ, ನೋಡಿದ್ರೆ ಮುಗಿಯೋ ತರ ಕಾಣಲ್ಲ. ಒಂದೇ ನಿಮಿಷ ಸಾವಧಾನ ಇರ್ಲಿ, ನೋಡಿ. ಹಾಳು ಮಾಡೋ ಕೆಲಸ ಬಿಜೆಪಿ ಮಾಡ್ತಿರೋದು. ನಾನು ಯಾಕೆ ಹೇಳಿದ್ದೀನಿ ಈ ಪದ, ಯಾಕೆ ಹೇಳಿದ್ದೀನಿ ಪದ, ಅಸಂವಿಧಾನಿಕ ಪದನ ವಾಪಸ್ ತೆಗಿಬೇಕು. ಅವ್ರು ಹೇಳಿರ್ತಕ್ಕಂಥ ಅಧ್ಯಕ್ಷರೇ, ನಾನು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂತ ಹೇಳಿದ್ರೆ, ನಾನು ಹೇಳಿದ್ದು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂದ್ರೆ, ಅವರ ಕಾಂಗ್ರೆಸ್ ಆಫೀಸಿನ ಹಣ ತಗೊಂಡು ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಸರ್ಕಾರದ 60 ಕೋಟಿ ಹೋಗ್ತಾ ಇದೆ, 60-70 ಕೋಟಿ ಹೋಗ್ತಾ ಇದೆ ಪ್ರತಿ ವರ್ಷ. ಸರ್ಕಾರದ ಹಣ ಹೋಗ್ತಾ ಇರೋದು. ಇಲ್ಲಿ ಹಣದುಬ್ಬರ ಜಾಸ್ತಿ ಆಗಿದೆ. ಈಗ ಹಣದುಬ್ಬರ ಜಾಸ್ತಿ ಆಗಿದೆ. ಸರ್ಕಾರದಲ್ಲಿ ಹಣ ಕಡಿಮೆ ಇದೆ. ಬೇರೆ ಯೋಜನೆಗಳಿಗೆ ಕೂತ್ಕೊಳ್ಳಿ, ಕೇಳಿ ಕೇಳಿ ಮಾತು ಕೇಳಿ.